ಸದಾನಂದ ಗೌಡರ ಆಡಿಯೋ ಸಂಚಲನ. ಪಾರ್ಟಿ ರೌಂಡ್ಸ್ನ ಎರಡನೆಯ ಸುದ್ದಿ ಕೂಡ ಸದಾನಂದ ಗೌಡರಿಗೆ ಸಂಬಂಧಿಸಿತ್ತು. ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಮತ್ತು ಸದಾನಂದ ಗೌಡರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೀತಾ ಇದೆ. ಕೆಂಪೇಗೌಡ ದಿನಾಚರಣೆ ವಿಷಯದಲ್ಲಿ ಯಲಹಂಕದ ಹೊಯ್ಸಳ ಮೈದಾನದಲ್ಲಿ ಕೆಂಪೇಗೌಡ ದಿನಾಚರಣೆ ನಡೆಯಿತು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿದ್ದರು ಕಾರ್ಯಕ್ರಮದಲ್ಲಿ. ಸದಾನಂದ ಗೌಡರು ಅದರಲ್ಲಿ ಭಾಗಿಯಾಗಿತ್ತು. ಅದು ವಕ್ರ ಬುದ್ಧಿ ಅಂದ್ರು ಎಸ್.ಆರ್. ವಿಶ್ವನಾಥ್. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಕಾಂಗ್ರೆಸ್ ಆಯೋಜನೆ ಮಾಡಿದ್ದ ಸಭೆಗೆ ಹೇಗೆ ಹೋಗ್ತೀರಿ? ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅವರ ಮನೆ ಬಾಗಿಲು ಕಾದಿದ್ದೀನಿ, ನಾವು ಆಯೋಜಿಸಿದ್ದ ಕಾರ್ಯಕ್ರಮಗಳಿಗೆ ಬರ್ತಿರಲಿಲ್ಲ. ಅವರ ವರ್ತನೆ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ ಅಂತ ಮಾತು ಹಂಗೆ ಮುಂದುವರೆದು ಸದಾನಂದ ಗೌಡರು ಒಕ್ಕಲಿಗರಲ್ಲ, ಮಂಗಳೂರಿನವರನ್ನ ಗೌಡರು ಅನ್ನಲ್ಲ, ಹಳೆ ಮೈಸೂರು ಭಾಗದವರನ್ನ ಮಾತ್ರ ಒಕ್ಕಲಿಗರಂತಾರೆ ಅಂತೆಲ್ಲ ಮಾತಾಡ್ಬಿಟ್ರು. ಎಸ್.ಆರ್. ವಿಶ್ವನಾಥ್ ಅವರ ಮಾತು ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ದ ಇಂಟರ್ವ್ಯೂನಲ್ಲಿ ಹೇಳ್ತಾರದ್ ನಾವು. ಅದಕ್ಕೆ ಸದಾನಂದ ಗೌಡರು ಸಿಟ್ಟಿಗೆದ್ರು. ಮುತ್ತಪ್ಪ ರೈ ಕೈ ಕೆಳಗೆ ಲೂಟಿ ಹೊಡಿತಾ ಇದ್ದ ವ್ಯಕ್ತಿ ಎಸ್.ಆರ್. ವಿಶ್ವನಾಥ್, ಗೂಂಡಾಗಿರಿ ಮಾಡ್ತಿದ್ದ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾ? ನಾನು ಒಕ್ಕಲಿಗ ಅಲ್ಲ ಅಂತಾರೆ, ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂದ್ರು. ಈಗ ಅಲ್ಲಿ ಹೊಯ್ಸಳ ಮೈದಾನದ ಕೆಂಪೇಗೌಡ ಜಯಂತಿಗೆ ಜನರನ್ನ ಗಣ್ಯರನ್ನ ಬರ್ಲಿಕ್ಕೆ ಅಡ್ಡ ಹಾಕಿದ್ರಂತೆ ನೀವು. ಸದಾನಂದ ಗೌಡರಿಗೆ ಸ್ವಾಮೀಜಿಗಳಿಗೂ ಬರಬೇಡ ಅಂತ ಹೇಳಿದ್ರಿ, ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? CM ಅನ್ನು ಬರಬೇಡ ಅಂತ ಹೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದ ಗೌಡ್ರಿಗೆ ಹೇಳಿದ್ದೀನಿ, ನೀವು ಒಬ್ಬ BJP ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದ ಗೌಡ್ರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದ ಗೌಡರು ಅವರು ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗರು ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ನಾವು ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಾಗ್ತಾ ಇದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡರು ಇಲ್ಲಿ ಬರಬೇಕಾಗಿತ್ತು ಅಂತ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಈ ಕೆಂಪೇಗೌಡರ ಹೆಸರು ಹೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ. ಗೂಂಡಾಗಿರಿ ಮಾಡಿದರಲ್ಲಿ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು. ಪ್ರಶಾಂತ್ ನಾಥ್ ಮತ್ತೊಮ್ಮೆ ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಜೊತೆಗೆ ರವಿ ಶಿವರಾಮ್ ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ರಾಜ್ಯದ ಪ್ರಿನ್ಸಿಪಲ್ ಅಪೋಸಿಷನ್ ಪ್ರಶಾಂತ್ ಇದು. ಅದೇ ನೋಡಿ, ಕರ್ನಾಟಕದ BJPಯ ಒಳಜಗಳ ಸ್ವಲ್ಪ ಮಟ್ಟಿಗೆ ಬಾಗಲಕೋಟೆ ದಾವಣಗೆರೆ ಚುನಾವಣೆ ಬಂದಾಗ ಮುಗಿತೇನೋ ಅನ್ನುವ ರೀತಿಯಲ್ಲಿ ಆಗಿದೆ. ಹೌದು ಹೌದು. ಆದರೆ ಏಕಾಏಕಿ ಈಗ ಡಾಕ್ಟರ್ ಸುಧಾಕರ್ ವರ್ಸಸ್ ಎಸ್.ಆರ್. ವಿಶ್ವನಾಥ್, ಎಸ್.ಆರ್. ವಿಶ್ವನಾಥ್ ವರ್ಸಸ್ ಸದಾನಂದ ಗೌಡ ವರ್ಸಸ್ ಫಸ್ಟ್ ಒಂದ್ಸಲ ಈ ಪ್ರೋಗ್ರಾಮ್ ಏನು ಕೇಳೋಣ ಇರಿ. ರವಿ, ಏನು ಪ್ರೋಗ್ರಾಮ್ ಇದೆ ಎಕ್ಸಾಕ್ಟ್ಲಿ? ಕಾಂಗ್ರೆಸ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮ. ಅಜಿತ್ ಕೆಂಪೇಗೌಡರ ಜಯಂತಿಯನ್ನು
ಅಜಿತಿಲ್ಲ ಅಂದರೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಕಾರ್ಯಕ್ರಮ ಆಗತ್ತೆ. ಕೆಂಪೇಗೌಡ ಜಯಂತಿ, ಡಾಕ್ಟರ್ ಅಶ್ವತ್ಥನಾರಾಯಣ ಇವರೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಇನ್ನೊಂದು ಕಾರ್ಯಕ್ರಮ ಯಲಹಂಕದಲ್ಲಿ SR ವಿಶ್ವನಾಥ್ ಅವರು ಮಾಡಿದ್ದಾರೆ. ಅವ್ರ ಕಳೆದ 17-18 ವರ್ಷಗಳಿಂದ ಆ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಕೆಂಪೇಗೌಡರ ಜಯಂತಿ ಯಾವಾಗ ಚರ್ಚೆ ಆಗತ್ತೆ, ಆದ್ರೆ ಈ ಬಾರಿ ಬೇರೆ ಕಾರಣಕ್ಕೆ ಯಾಕೆ ಚರ್ಚೆ ಆಯಿತು ಅಂದ್ರೆ ಡಾಕ್ಟರ್ ಸುಧಾಕರ್ ಮತ್ತು SR ವಿಶ್ವನಾಥ್ ನಡುವಿನ ಗಲಾಟೆಗೋಸ್ಕರ. ಅಜಿತಿ ಗಲಾಟೆ ಹೇಗಾಯ್ತು ಅನ್ನೋದು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಲೋಕಸಭಾ ಚುನಾವಣೆ ಸಂದರ್ಭ ಅವರ ಮಗ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟನ್ನು ಕೇಳಿದ್ರು. ಟಿಕೆಟನ್ನು ಕೇಳಿದ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಡಲಾಯಿತು. ಟಿಕೆಟನ್ನು ಕೊಟ್ಟು ಯಲಹಂಕ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ. ಚುನಾವಣೆ ಮುಕ್ತಾಯ ಆಯಿತು. 2 ವರ್ಷನೂ ಹೇಳ್ತೇನೆ, ಚುನಾವಣೆ ಮುಕ್ತಾಯ ಆಯಿತು. ಯಾರು ಡಾಕ್ಟರ್ ಸುಧಾಕರ್ ಅವರು ಯಲಹಂಕಕ್ಕೆ ಬಂದಿದ್ರಂತೆ. ಯಾರ್ದೋ ಕಾಂಗ್ರೆಸ್ ಲೀಡರ್ ಮನೆಯಲ್ಲಿ ಕುಳಿತುಕೊಂಡು ಹೋದ್ರು, ನನಗೆ ಗೌರವ ಇಲ್ವಾ ಅಂತ SR ವಿಶ್ವನಾಥ್ನವರು ಮಾಡ್ತಾ ಇರುವಂಥ ಆರೋಪ. ಅದಾಯಿತು. ಇದೇ SR ವಿಶ್ವನಾಥ್ ಚಿಕ್ಕಬಳ್ಳಾಪುರಕ್ಕೆ ಹೋದರು. ಸಂದೀಪ್ ರೆಡ್ಡಿಗೆ ಜಿಲ್ಲಾಧ್ಯಕ್ಷನಾಗಿ ಮಾಡಿಸಿದ್ರು. ಸಂದೀಪ್ ರೆಡ್ಡಿ ಅಂದ್ರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಅವ್ರು ರೆಡ್ಡಿ ಅಂತ ಕರೀತಾರೆ ಅಜಿತ್. ಅವರಿಗೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಯಿತು. ಡಾಕ್ಟರ್ ಸುಧಾಕರ್ ಅವರು ಮನೆಯಲ್ಲಿ ಕುಳಿತುಕೊಂಡು ಸದಾಶಿವನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೆದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹಿಗಾಮುಗ ಮಾತಾಡಿಬಿಟ್ರು. ಅದ ನಂತರದಲ್ಲಿ ಹೈಕಮಾಂಡ್ ಲೆವೆಲ್ ಅವರು ಮಾತನಾಡಿ ಸಂದೀಪ್ ರೆಡ್ಡಿಯನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಸಂದೀಪ್ ರೆಡ್ಡಿ ಮಾಧ್ಯಮಗೋಷ್ಠಿಯನ್ನು ಮಾಡಿದ್ರು. ನನಗಿಂತ ಅವಕಾಶ ಕೊಟ್ಟಿದ್ದನ್ನು ತಪ್ಪಿಸಿದ್ದಾರೆ ಸುಧಾಕರ್ ಅವರು, ನಾನು ಏನೇ ಇದ್ರು ನೇರ ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ಸುಧಾಕರ್ ಅವರಿಗೆ ಮತ್ತು SR ವಿಶ್ವನಾಥ್ ಅವರಿಗೆ ಈ ಲೋಕಸಭಾ ಚುನಾವಣೆಗೋಸ್ಕರ ಗದ್ದಲಗಳಿದ್ದಾಗಿತ್ತೋ, SR ವಿಶ್ವನಾಥ್ ಅವರು ಸಂದೀಪ್ ರೆಡ್ಡಿಯನ್ನು ಬೆಂಬಲಿಸಕ್ಕೆ ಶುರು ಮಾಡಿದ್ರು. ಅವ್ರ ಕ್ಷೇತ್ರಕ್ಕೆ ಹೋಗಿ ಮುಂದಿನ ವಿಧಾನಸಭಾ ಚುನಾವಣೆ ಅಭ್ಯರ್ಥಿ ಯಾರು ನಮ್ಮ BJPಯಿಂದ ಅಂತ ಹೇಳಿದ್ರೆ ಅದು ಸಂದೀಪ್ ರೆಡ್ಡಿ ಅಂತ ಹೇಳಿದ್ರು. ಅದು ಇದು ಸುಮೂರ್ಸಾಯಿತು ಡಾಕ್ಟರ್ ಸುಧಾಕರ್ ಅವರಿಗೆ. ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಬಂದರು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ BJPಯ ಕೆಲವು ನಾಯಕರುಗಳ ಮೂಲಕ ಹೇಳಿಕೆಯನ್ನು ಕೊಡಿಸ್ತಾ ಇರುವ ರೀತಿಯಲ್ಲಿ ಕಾಣ್ತಾ ಇದೆ. ನಮ್ಮ ಆರೋಪ ಅಲ್ಲ, ಆ ಗಲಾಟೆ ನೋಡ್ತಾ ಇದ್ರೆ ಇವರು ಡಾಕ್ಟರ್ ಸುಧಾಕರ್ ಅವ್ರ ಪರವಾಗಿ ಜೋರಾಗಿ ಮಾತನಾಡ್ತಾ ಇದ್ದಾರೆ. SR ವಿಶ್ವನಾಥ್ ಅವರು ಒಕ್ಕಲಿಗರ ಮೇಲೆ ವಿಶ್ವಾಸ ಇಟ್ಟಿಲ್ಲ, ಅವ್ರು ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ರತಿದಿನ ಅಜಿತಿದು ಇದು ಆಗಕ್ಕೆ ಶುರುವಾಗಿ ಕನಿಷ್ಠ 2-3 ತಿಂಗಳುಗಳಾಗೋಗಿದೆ. ಇವಾಗ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಗಲಾಟೆಗಳಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಸದಾನಂದ ಗೌಡರನ್ನ ಇವರು ಒಕ್ಕಲಿಗರಲ್ಲ, ದಕ್ಷಿಣ ಕನ್ನಡ ಭಾಗದವ್ರನ್ನ ಯಾರು ಒಕ್ಕಲಿಗರು ಅಂತ ಕರೀತಾರೆ, ಹಳೆ ಮೈಸೂರು ಭಾಗದವ್ರನ್ನಾದರೂ ಒಕ್ಕಲಿಗರನ್ನು ಕರಿಬಹುದು ಹೇಳುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು SR ವಿಶ್ವನಾಥ್. ಇದು ಬಹಳ ತುಟ್ಟಿ ಆಯಿತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇವತ್ತು ಸದಾನಂದ ಗೌಡರು ಏನೇನು ಮಾತನಾಡಿದ್ರು ಹೇಳೋದನ್ನು ನಾವು ತೋರಿಸಿದ್ದೀವಿ. ಈಗ SR ವಿಶ್ವನಾಥ್ ಅವರ ಹಿನ್ನೆಲೆಯನ್ನು ಮಾತನಾಡಿದರು, SR ವಿಶ್ವನಾಥ್ ಏನು ಮಾಡಿದ್ರು ಹೇಳೋದನ್ನು ಹೇಳಿದರು. ಹೀಗಾಗಿ ಅಜಿತ್ ಇದು ಈ ಹಂತಕ್ಕೆ ಬಂದಿದೆ. ಆರಂಭ ಕೇವಲ ಲೋಕಸಭಾ ಕೆಂಪೇಗೌಡ ಜಯಂತಿ ಏನಿತ್ತು ಅದು ಕಾಂಗ್ರೆಸ್ ಆಯೋಜಿತ ಅಲ್ಲ, ಅಂದ್ರೆ SR ವಿಶ್ವನಾಥ್ ಅವರು ಹೇಳೋ ತರ ಅದು ಕಾಂಗ್ರೆಸ್ ಆಯೋಜಿತ ಅಲ್ಲ ಅಜಿತ್. ನೋಡಿ, SR ವಿಶ್ವನಾಥ್ ಅವರು ಮಾಡುವ ಕಾರ್ಯಕ್ರಮಕ್ಕೆ ಸ್ವತಃ DK ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ಅಜಿತ್. ಆ ಕಾರ್ಯಕ್ರಮ ಏನಿದೆ ಎಲ್ಲ ನಾಯಕರುಗಳು ಸೇರಿ ಮಾಡುವಂತ ಕಾರ್ಯಕ್ರಮ. SR ವಿಶ್ವನಾಥ್ ಅವರು ಮಾಡಿರುವ ಕಾರ್ಯಕ್ರಮಕ್ಕೆ ಸ್ವತಃ DK ಶಿವಕುಮಾರ್ ಬಂದಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ತಾವು ಗಮನಿಸಿರಬಹುದು, ಒಂದು ಖಡ್ಗ ಕೊಟ್ಟಿದ್ದಾರೆ, ಖಡ್ಗ ಪ್ರದರ್ಶನ ಮಾಡಿದ್ದಾರೆ. ಅದು SR ವಿಶ್ವನಾಥ್ ಅವರೇ ಕೊಟ್ಟಿರೋದು. ಸೊ ಹಾಗಾಗಿ ಒಂದು ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ, ತನಗೆ ಬೇಕಾದರೂ ಅವ್ರ ಕಡೆಗೆ, ಇವ್ರಿಗೆ ಬೇಕಾದ್ರೆ ಅವ್ರ ಕಡೆಗೆ ಸೇರೋದ್ರಿಂದ ಅದಕ್ಕೊಂದು ಪಕ್ಷದ ಆಯಾಮವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡದಾಗಿ ಜಾತಿ ಒಂದು ಆಯಾಮವು ಕೂಡ ಸಿಕ್ಕಿದೆ. ಹೀಗಾಗಿ ಅಜಿತ್ ಇದು ಮೂಲ ಕಾರಣ ಕೇವಲ ಲೋಕಸಭಾ ಚುನಾವಣೆ. ಹಾಗಾಗಿ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಜಿತ್. ಪ್ರಶಾಂತ್ ಹಳೆ ಸಿಟ್ಟೆಲ್ಲ ತೇಡಿಸ್ಕೊಂಡಿದ್ದಾರೆ SR ವಿಶ್ವನಾಥ್ ಅವರು, ಅದಕ್ಕೆ ಇವರು ವಾಪಸ್ ಕೊಟ್ಟಿದ್ದಾರೆ ಸದಾನಂದ ಗೌಡರು. ಅಜಿತ್ ಅದು ನಿಜ, ಬಟ್ ಯಾವ ಪರಿಸ್ಥಿತಿಯಲ್ಲಿ ಮಾಡ್ತಿದ್ದೀರಿ? ಅದೇ ದಟ್ಸ್ ವಾಟ್ ಆಗಿ ಹಂಗಾಮ ಆಗಿದೆ. ಅಲ್ಲ, ಸುಧಾಕರ್ಗೂ ಮತ್ತು SR ವಿಶ್ವನಾಥ್ಗೂ ಏನಾಯಿತು, SR ವಿಶ್ವನಾಥ್ ಮತ್ತು ಸದಾನಂದ ಗೌಡರ ಸಂಬಂಧಗಳು ಎಲ್ರಿಗೂ ಗೊತ್ತಿದ್ದದ್ದೇ. ಎಲ್ಲ ಪಾರ್ಟಿಯಲ್ಲೂ ಈ ಒಳಜಗಳ ಇರುತ್ತೆ. ಹೌದು. ಆದರೆ ನೀವು ಯಾವ ಸಂದರ್ಭದಲ್ಲಿ ಹೊರಗೆ ತರ್ತಿದ್ದೀರಿ ಅನ್ನೋದು ಬಹಳ ಮುಖ್ಯ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ 1 ತಿಂಗಳೊಳಗಡೆ ಒಂದು ಕ್ರಾಸ್ ವೋಟಿಂಗ್ ನಡೀತು. ಕ್ರಾಸ್ ವೋಟಿಂಗ್ ಆದಮೇಲೆ ಈಗ ನೋಡಿ ಸದಾನಂದ ಗೌಡರ ಆಡಿಯೋ ವೈರಲ್ ಆಯಿತು. ಹೌದು. ಅದಾದಮೇಲೆ SR ವಿಶ್ವನಾಥ್ ಮತ್ತು ಸುಧಾಕರ್ ನಡುವೆ ಯಾವ ರೀತಿಯ ಜಗಳ ಬಹಿರಂಗವಾಗಿ ಮಾಧ್ಯಮಗಳ ಎದುರುಗಡೆ ನಡೀತಾ ಇದೆ. ಎಲ್ಲಿವರೆಗೆ ಅಂದರೆ ಸುಧಾಕರ್ ಹೇಳ್ತಿದ್ದಾರೆ, ನಾನು ಹೋಗಿ ಯಲಹಂಕದಲ್ಲಿ ಸ್ಪರ್ಧೆ ಮಾಡ್ತೀನಿ, BJP ಟಿಕೆಟ್ ಕೊಟ್ಟರೆ ಒಳ್ಳೆಯದು, ಇಲ್ಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಕರ್ನಾಟಕದ BJPಯ ಭಾಳ ದೊಡ್ಡ ಸಮಸ್ಯೆ ಅಂದರೆ ಇಲ್ಲಿ ಯಾರ ಮಾತು ಯಾರೂ ಕೇಳಲ್ಲ. ಹೌದು. ಕಾಂಗ್ರೆಸ್ನಲ್ಲೊಂದು ಸಿಸ್ಟಮ್ ಇದೆ, ಏನು ಅಟ್ಲೀಸ್ಟ್ ಕೆಳಗಡೆಯಿಂದ ಮೇಲ್ಗಡೆವರೆಗೆ 3-4 ಕೈಗಳ ಕೈಯಲ್ಲಿ ಎಲ್ಲರ ಜುಟ್ಟುಗಳಿರ್ತವೆ. ಹೌದು. ಈಗಿನ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಪರಮೇಶ್ವರ್, ಖರ್ಗೆ, ಜಾರಕಿಹೊಳಿ ಇವ್ರ ಕೈಯಲ್ಲಿ ಬಹುತೇಕ ಇಡೀ ಕರ್ನಾಟಕದ ಕಾಂಗ್ರೆಸ್ನ ಹೈರಾರ್ಕಿಯ ಜುಟ್ಟುಗಳು ಅವ್ರ ಕೈಯಲ್ಲಿವೆ.
ಅವರು ಮಾತಾಡು ಅಂದರೆ ಜನ ಮಾತಾಡ್ತಾರೆ, ಅವ್ರು ಸುಮ್ಮನಿರು ಅಂತಂದರೆ ಜನ ಸುಮ್ಮನೆ ಇರ್ತಾರೆ. ಕರ್ನಾಟಕದ ಬಿ ಜೆ ಪಿಯಲ್ಲಿ ಹಂಗಿಲ್ಲ. ಯಾರ ಮೇಲೆ ಯಾರಿಗೂ ಕಂಟ್ರೋಲ್, ಯಾರ ಮೇಲೆ ಯಾರಿಗೂ ಕಂಟ್ರೋಲ್ ಇಲ್ಲ. ಈಗ ನೋಡಿ, ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ, ಆ್ಯಕ್ಚುಲಿ ಅವ್ರಿಗೆ ಏನೂ ಸಂಬಂಧಿಸಿದ್ದಲ್ಲ ರಾಜ್ಯಾಧ್ಯಕ್ಷರು ಯಾರು ಇರಬೇಕು, ಯಾಕಂದರೆ ಪಾರ್ಟಿಯವ್ರಿಗೆ ಎಲ್ಲವನ್ನ ಕೊಟ್ಟು ಪಕ್ಕಕ್ಕೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿ ಕೂರಿಸಿದೆ. ಬಟ್ ಹೀ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಏನಾಗಬೇಕು ಏನಿಲ್ಲ, ಅವರೊಂದು ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ. ಎಸ್ ಆರ್ ವಿಶ್ವನಾಥ್ ಏನೋ ಸದಾನಂದ ಗೌಡ್ರ ಬಗ್ಗೆ ಮಾತಾಡಿದರು. ಸದಾನಂದ ಗೌಡ್ರ ಸ್ಟೇಚರ್ಗೆ ಅವಶ್ಯಕತೆ ಇತ್ತ ಮುತ್ತಪ್ಪ ರೈ ಹೆಸರು? ಎಸ್. ಡಾಕ್ಟರ್ ಸುಧಾಕರ್ಗೆ ಬಿ ಜೆ ಪಿ ಅಲ್ಲಿಂದ ತಂದು ಮಂತ್ರಿ ಮಾಡ್ತು, ಸೋತರು, ಸಂಸದ ಮಾಡ್ತು. ನೀವು ನಿಮ್ಮದೇ ಪಾರ್ಟಿಯವ್ರ ವಿರುದ್ಧ ಯಾಕೆ ಜಗಳ ಆಡ್ತಿದ್ದೀರಿ? ಎಸ್ ಆರ್ ವಿಶ್ವನಾಥ್ ಕೂಡ ಯಡಿಯೂರಪ್ಪನವ್ರಿಗೂ ವಿಜಯೇಂದ್ರರಿಗೂ ಭಾಳ ಆತ್ಮೀಯರಾಗಿದ್ದರು ಒಂದು ಕಾಲದಲ್ಲಿ. ಈಗ ಏಕಾಏಕಿ ಎಲ್ಲ ವಿಷಯಗಳಲ್ಲಿ ಮಾಧ್ಯಮಗಳಲ್ಲಿ ಮನ ಬಂದಂತೆ ಮಾತಾಡ್ತಿದ್ದಾರೆ. ಮಾತಾಡಲಿ ಬಿಡಿ, ನಮಗೇನು ಅಭ್ಯಂತರ ಇಲ್ಲ, ನಮಗೇನು ಸುದ್ದಿ. ಆದರೆ ನೀವು ಮಾತನಾಡೋದ್ರಿಂದ ನಿಮ್ಮ ಒಂದೊಂದು ಹೇಳಿಕೆಗಳು ಕರ್ನಾಟಕದ ಬಿ ಜೆ ಪಿಗೆ ಯಾವ ರೀತಿಯ ಏಟನ್ನು ಕೊಡ್ತವೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಪಾರ್ಟಿಯವರು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೂ ಮಾತಾಡಲ್ಲ ಅವರು. ಹೌದು. ಇಲ್ಲಿ ಎಲ್ಲಿ ಮಾತಾಡಬಾರ್ದು ಎಲ್ಲ ಮಾತಾಡ್ತಿದ್ದಾರೆ. ಹೀಗಾದರೆ ಪಾರ್ಟಿ, ನನಗನ್ಸುತ್ತೆ ಡಿ ಕೆ ಶಿವಕುಮಾರನ್ನು ಎದುರಿಸುವ ತಾಕತ್ತು ಈ ಕರ್ನಾಟಕದ ಬಿ ಜೆ ಪಿಗೆ ಹೇಗೆ ಬರುತ್ತೆ? ಆ ಪ್ರಶ್ನೆಗೆ ಪ್ರಾಯಶಃ ಬಿ ಜೆ ಪಿಯ ನಾಯಕರೇ ಉತ್ತರ ಕೊಡಬೇಕು. ಎಸ್. ಈಗ ಸದಾನಂದ ಗೌಡರ ಮಾತು ಕೇಳಿ, ಅವ್ರು ಬಿ ಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ ಬಗ್ಗೆ ಎದುರುಗಡೆ ಇದ್ದವನೇನೋ ಮಾತಾಡ್ತಾನೆ, ನಾನು ದೇವರನ್ನು ನಂಬ್ತೀನಿ ಅಂತ ಹೇಳ್ತಾರೆ ಇವರಿಗೆ ಏಕಾಏಕಿಯಾಗಿ. ಎಸ್ ಆರ್ ವಿಶ್ವನಾಥ್ ಹೇಳ್ತಾರೆ ಅವರು ಒಕ್ಕಲಿಗರೇ ಅಲ್ಲ ಅಂತ. ಮತ್ತು ಯಾಕೆ ಮುಖ್ಯಮಂತ್ರಿ ಮಾಡಿದ್ರು ಅವರನ್ನು? ಇವ್ರು ಹೇಳ್ತಾರೆ ಮುತ್ತಪ್ಪ ರೈ ಹೌದಲ್ರಿ, ಮತ್ತು ಯಲಹಂಕದಲ್ಲಿ MLA ಸೀಟ್ ಕೊಟ್ರಲ್ಲ ನೀವೇ ರಾಜ್ಯಾಧ್ಯಕ್ಷರಾಗಿದ್ದಾಗ. ಮತ್ತೆ ನನಗೆ ಆಶ್ಚರ್ಯ ಅನಿಸೋದು, ಕರ್ನಾಟಕದ ಬಿ ಜೆ ಪಿಯನ್ನು ಕಂಟ್ರೋಲ್ ಮಾಡೋರು ಯಾರು? ಹೈಕಮಾಂಡ್ಗೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ, RSSಗೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಇಲ್ಲಿ ಬಿ ಜೆ ಪಿಯ ನಾಯಕತ್ವವೂ ಇಲ್ಲ. ಫ್ರೀ ಫಾರ್ ಆಲ್ ಅಂತಾರೆ ನೋಡಿ, ಆ ರೀತಿಯ ಸ್ಥಿತಿ ಕರ್ನಾಟಕದ ಬಿ ಜೆ ಪಿದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಜಗಳಗಳ ನಿಮಿತ್ತ ಮಾತ್ರ ಇರ್ಬೋದು. ಎಸ್ ಆರ್ ವಿಶ್ವನಾಥ್ ಮತ್ತು ಸುಧಾಕರ್ ಜಗಳ ತೆಗೆದುಕೊಂಡು ಕರ್ನಾಟಕದಾದ್ಯಂತ ಕಾರ್ಯಕರ್ತರು ಬೇಸರಿಸ್ಕೊಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಇಸ್ ಅ ಲಿಟ್ಮಸ್ ಟೆಸ್ಟ್. ಈ ಪಕ್ಷ ಹೆಂಗಿದೆ, ಪಕ್ಷದಲ್ಲಿ ಶಿಸ್ತು ಹೆಂಗಿದೆ. ಇವತ್ತು MG ಮಹೇಶ್ ಒಬ್ಬರು ಉಚ್ಚಾಟನೆ. ಹೌದು, ಮುಖ್ಯ ವಕ್ತಾರರಾಗಿದ್ದರು ಅವರು BJPಗೆ, ಅವ್ರದ್ದು ಉಚ್ಚಾಟನೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.